ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ನಾಳೆ ಮೈಸೂರಲ್ಲಿ ಪಾದಯಾತ್ರೆಯ ಬೃಹತ್ ಸಮಾರೋಪ ಸಮಾರಂಭ ನಡೆಸಲಿರೋ ದೋಸ್ತಿಗಳಿಗೆ ಇವತ್ತೇ ಹಸ್ತಪಡೆ ಟಕ್ಕರ್ ಕೊಟ್ಟಿದೆ. ಸತ್ಯಮೇವ ಜಯತೆ ಘೋಷಣೆ ಅಡಿಯಲ್ಲಿ ದೊಡ್ಡ ಮಟ್ಟದ ಜನಾಂದೋಲನ ಸಭೆ ನಡೆಸಿ ಸಿಎಂ ಶಕ್ತಿ ಪ್ರದರ್ಶನ ಮಾಡಿದ್ದಾರೆ. ಸಿಎಂ ರಾಜೀನಾಮೆಗೆ ಆಗ್ರಹಿಸಿ ನಡೀತಾ ಇರುವಂತಹ ಕಮಲ ದಳ ಪಾದಯಾತ್ರೆ ಸಿದ್ದರಾಮಯ್ಯರ ತವರಿಗೆ ಲಗ್ಗೆ ಇಟ್ಟಿದೆ. ಯಾತ್ರೆ ಮೈಸೂರು ಪುರಪ್ರವೇಶ ಮಾಡ್ತಾ ಇದ್ದಂತೆ ಬಿಎಸ್ವೈ ನಾಡದೇವತೆಯ ಮೊರೆ ಹೋಗಿದ್ದಾರೆ. ಉಡುಪಿಯಲ್ಲಿ ಸಂಚಲನ ಮೂಡಿಸಿದ್ದ ಹಿಜಾಬ್ ಮುಂಬೈ ಕಾಲೇಜಲ್ಲೂ ವಿವಾದವೆಬ್ಬಿಸಿದೆ. ಕ್ಯಾಂಪಸ್ನಲ್ಲಿ ವಿದ್ಯಾರ್ಥಿಗಳು ಹಿಜಾಬ್ ಧರಿಸುವುದನ್ನು ನಿಷೇಧಿಸಿ ಮುಂಬೈನ ಖಾಸಗಿ ಕಾಲೇಜು ನೀಡಿದ್ದ ಸೂಚನೆಗೆ ಸುಪ್ರೀಂ ಕೋರ್ಟ್ ಮಧ್ಯಂತರ ತಡೆ ನೀಡಿದೆ. ತಾನೇ ಮುದ್ದಾಗಿ ಸಾಕಿದ್ದ ಬೆಕ್ಕು ಮಹಿಳೆಯ ಪಾಲಿಗೆ ಯಮನಾದ ಆಘಾತಕಾರಿ ಘಟನೆ ನಡೆದಿದೆ. ಜಸ್ಟ್ ಕಾಲಿಗೆ ಬೆಕ್ಕು ಕಚ್ಚಿದ್ದಕ್ಕೆ ಮಹಿಳೆ ಜೀವ ಬಿಟ್ಟಿದ್ದಾಳೆ. ಅಲ್ಲದೆ ಮೊನ್ನೆ ಈ ಬೆಕ್ಕು ಕಚ್ಚಿ ಶ್ವಾನವು ಸಾವನ್ನಪ್ಪಿದ್ದು ಆತಂಕ ಮೂಡಿಸಿದೆ. ಇತ್ತೀಚೆಗಷ್ಟೇ ಸಾವನ್ನಪ್ಪಿದ ಪಿಎಸ್ಐ ಪರಶುರಾಮ್ ಮನೆಯಲ್ಲಿ ಸಿಐಡಿ ತಂಡ ಸ್ಥಳ ಮಹಜರು ಮಾಡಿದೆ. ಈ ವೇಳೆ ಶಾಸಕ ಚೆನ್ನಾರೆಡ್ಡಿ ಲೆಟರ್ ಹೆಡ್ ಪತ್ತೆಯಾಗಿದೆ. 7 ಲಕ್ಷಕ್ಕೂ ಅಧಿಕ ನಗದು ಸಿಕ್ಕಿದ್ದು ವರ್ಗಾವಣೆ ದಂಧೆಗೆ ಸಾಕ್ಷಿ ಹೇಳ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.